ನಾನು ಮೊದಲು ಕೇಳೋದು ಸೌಜನ್ಯನಿಗೆ ಯಾವಾಗ ನ್ಯಾಯ ಕೊಡಿಸ್ತೀರಾ? ಈಗಾಗಲೇ ಹೈಕೋರ್ಟ್ನಿಂದ ಒಂದಿಷ್ಟು ಅಂತಂದ್ರೆ ಈ ಹೋರಾಟಗಳಿಗೆ ಹತ್ತಿಕ್ಕುವಂತ ಕೆಲಸಗಳಾಗ್ತಾ ಇತ್ತು. ಹೈಕೋರ್ಟ್ ಒಂದು ಸಂದೇಶವನ್ನ ಕೊಟ್ಟಿದೆ, ಒಂದು ಚಾಟಿಯನ್ನ ಬೀಸಿದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಏನು ಹೋರಾಟವನ್ನ ಮಾಡ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಮೊದಲ ಜಯ ಅಂತಾನೆ ಹೇಳ್ಬೋದು. ಅತ್ಯಾಚಾರ, ಕೊಲೆ, ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವಳಿಗೆ ನ್ಯಾಯ ಸಿಗಬೇಕು ಅಂತ ಕರ್ನಾಟಕದಂತ ಅಲ್ಲ, ಇಡೀ ದೇಶಾದ್ಯಂತ ಪ್ರತಿಯೊಬ್ಬರು ಕೂಡ ಹೋರಾಟವನ್ನ ಮಾಡಿದ್ರು. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇದೀಗ ಒಂದಿಷ್ಟು ಗೌರವ ಹೆಚ್ಚಾಗ್ಬಿಟ್ಟಿದೆ. ಏನ್ರಿ ಬರೀ ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅಂತ ಮಾತಾಡ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಇದೀಗ ಪ್ರತ್ಯುತ್ತರ ಸಿಕ್ಕಿದೆ. ಮಟ್ಟನ್ ಅವರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂತೋಷ್ ರಾವ್ ಅಲ್ಲ ಅಂತಂದ್ರೆ ಹಾಗಾದ್ರೆ ಯಾರು ಆ ಆರೋಪಿ? ಈಗ ಯಾವಾಗ ಸಂತೋಷ್ ರಾವ್ ಅಲ್ಲ ಅಂತ ಸ್ವತಃ ಕೋರ್ಟ್ ಹೇಳ್ತು, ಬೇಕಲ್ಲ ಯಾರಾದರೂ ಮಾಡಿದವರು. ಕೇವಲ ಅವರ ಮನೆ ಅಲ್ಲ, ಇಡೀ ಕುಟುಂಬ ಅಲ್ಲ, ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶನೇ ಕಾಯ್ತಾ ಇದೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಸೌಜನ್ಯಳಿಗೆ ಆದಂಥ ಘಟನೆ ಯಾರ ಜೊತೆಯೂ ಕೂಡ ಆಗಬಾರ್ದು. ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಇದನ್ನೇ ಬಿಡ್ಕೊಳ್ತಾ ಇರುವಂಥದ್ದು. ಅದೆಷ್ಟೋ ಹೋರಾಟಗಾರರಲ್ಲಿ ಒಂದಿಷ್ಟು ಹುಮ್ಮಸ್ಸನ್ನ ಬಂದಿದೆ, ಮತ್ತೆ ಆ ಬಡದೆಬ್ಬಿಸ್ತಾ ಇದೆ ಆ ಒಂದು ಶಕ್ತಿ. ಸೌಜನ್ಯ ಅನ್ನೋದೇ ಒಂದು ಶಕ್ತಿ ರೀ. 12 ವರ್ಷ ಅಲ್ಲ, 20 ವರ್ಷ ಆದರೂ ಕೂಡ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನ್ಯಾಯಾಲಯದ ಮೇಲೆ ಇದೆ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಸೌಜನ್ಯ 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 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ತರವಾದಂತಹ ಬೆಳವಣಿಗೆ, ಅದು ಕೂಡ ಇದು ಮೊದಲ ಜಯ ಅಂತಾನೆ ಹೇಳ್ಬೋದು. ಈಗಾಗಲೇ ಹೈಕೋರ್ಟ್ನಿಂದ ಒಂದಿಷ್ಟು ಅಂತಂದ್ರೆ ಈ ಹೋರಾಟಗಳಿಗೆ ಹತ್ತಿಕ್ಕುವಂಥ ಕೆಲಸಗಳಾಗ್ತಾ ಇತ್ತು. ಅಂತಂದ್ರೆ ಎಲ್ಲಾದರೂ ಹೋರಾಟ ಮಾಡಿದ್ರೆ ಹೋರಾಟ ಮಾಡುವ ಹಾಗಿಲ್ಲ ಹೀಗಿಲ್ಲ ಅನ್ನುವಂಥ ಮಾತುಗಳನ್ನು ಕೇಳಿ ಬರ್ತಾ ಇತ್ತು. ಕಾನೂನು ಕೂಡ ಅದೇ ರೀತಿಯಾಗಿತ್ತು. ಆದರೆ ಇದೀಗ ಹೈಕೋರ್ಟ್ ಒಂದು ಸಂದೇಶವನ್ನ ಕೊಟ್ಟಿದೆ, ಒಂದು ಚಾಟಿಯನ್ನ ಬೀಸಿದೆ. ಶಾಂತಿಯುತವಾಗಿ ನೀವು ಹೋರಾಟವನ್ನ ಮಾಡಬಹುದು. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಶಾಂತಿಯುತವಾಗಿ ಹೋರಾಟಗಳನ್ನ ಮಾಡಬಹುದು ಅನ್ನುವ ಮೂಲಕ ನ್ಯಾಯಾಂಗ ವ್ಯವಸ್ಥೆಯನ್ನ ಮತ್ತೆ ಎತ್ತಿ ಹಿಡಿದಿದೆ ಇಲ್ಲಿ. ಹೌದು, ಸೌಜನ್ಯ ಪರ ನಿಂತ ಅದೆಷ್ಟೋ ಹೋರಾಟಗಾರರು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ರು. ಆ ಕುಟುಂಬ ಕಳೆದ 12-13 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದೆ. ನ್ಯಾಯ ಸಿಗಬೇಕು, ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಅವರ ತಾಯಿ, ಅವರ ಕುಟುಂಬ, ಇಡೀ ಕುಟುಂಬ ಎಲ್ಲರೂ ಕೂಡ ಸಾಕಷ್ಟು ಕಷ್ಟಗಳನ್ನು ಪಡ್ತಾ ಇದ್ದಾರೆ. ಇನ್ನು ಹೋರಾಟಕ್ಕೆ ಒಂದಿಷ್ಟು ನಮಗೆ ಬೆಂಬಲ ಸಿಗ್ತಾ ಇಲ್ಲ, ಹೋರಾಟಕ್ಕೆ ನಮಗೆ ಒಂದಿಷ್ಟು ಕಾನೂನು ಅಡೆತಡೆಗಳು ಉಂಟಾಗ್ತಾ ಇದೆ ಅಂತ ಅಂದಾಗ ಯಾವಾಗ ಮತ್ತೆ 12-13 ವರ್ಷಗಳ ನಂತರ ಈ ಕೇಸ್ ಬಗ್ಗೆ ಒಂದಿಷ್ಟು ಪುಷ್ಟಿ ಸಿಗುತ್ತೆ, ಒಂದಿಷ್ಟು ವೈರಲ್ ಆಗೋಕ್ಕೆ ಶುರುವಾಗುತ್ತೆ. ಸೌಜನ್ಯ ಕೇಸ್ ಹೀಗೆ ಮುಗಿದೋಗ್ಬಿಟ್ರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಒಂದಿಷ್ಟು ಕಳಂಕ ಬಂದೋಗ್ಬಿಡುತ್ತೆ. ಸೊ ಹಾಗಾಗಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾದಂಥ ಸಂದರ್ಭದಲ್ಲಿ ಸೌಜನ್ಯಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಕಾರಣದಿಂದಾಗಿ ನಾಗೇಶ್ ಅವರ ಪೀಠದಿಂದ ಎಲ್ಲರೂ ಕೂಡ ಏನು ಹೋರಾಟವನ್ನು ಮಾಡ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಮೊದಲ ಜಯ ಅಂತಾನೆ ಹೇಳ್ಬೋದು. ಹೋರಾಟ ಮಾಡೋಕೆ ನಾವು ಬೇಡ ಅನ್ನೋದಿಲ್ಲ, ಆದರೆ ಶಾಂತಿಯುತವಾಗಿ ಹೋರಾಟವನ್ನು ಮಾಡಬೇಕು. ಸದ್ದಲು ಗದ್ದಲ ಹಾಗೆ ಸಾಕಷ್ಟು ಜನ ಸೇರಿಕೊಂಡು ನೀವು ಹೋರಾಟ ಮಾಡುವ ಹಾಗಿಲ್ಲ. ಅಂತಂದ್ರೆ ಶಾಂತಿಯುತವಾಗಿ ಎಷ್ಟೇ ಜನ ಸೇರಿಕೊಂಡ್ರೂ ಕೂಡ ನೀವು ಶಾಂತಿಯುತವಾಗಿ ಹೋರಾಟವನ್ನು ಮಾಡಬೇಕು. ಶಾಂತಿಯಿಂದ ಅಂದರೆ ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನೇ ಹೇಳ್ತಾ ಇದ್ರು, ಶಾಂತಿ ಶಾಂತಿ ಶಾಂತಿ. ಶಾಂತಿಯಿಂದ ನಾವು ಎಲ್ಲವೂ ಕೂಡ ಸಹನೆಯನ್ನು ಮಾಡಿದ್ರೆ
ಇಡೀ ಜಗತ್ತನ್ನೇ ನಾವು ಗೆಲ್ಲಬಹುದು ಅಂತೆ. ಸೊ ಹಾಗಾಗಿ ಸೌಜನ್ಯಳಿಗೆ ಆದಂಥ ಅನ್ಯಾಯ, ಅವಳ ಮೇಲೆ ಆದಂಥ ಅತ್ಯಾಚಾರ, ಕೊಲೆ, ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವಳಿಗೆ ನ್ಯಾಯ ಸಿಗಬೇಕು ಅಂತ ಎಲ್ಲರೂ ಕೂಡ ಕರ್ನಾಟಕದಂತ ಅಲ್ಲ ಇಡೀ ದೇಶಾದ್ಯಂತ ಪ್ರತಿಯೊಬ್ಬರು ಕೂಡ ಹೋರಾಟವನ್ನು ಮಾಡಿದ್ರು. 2012ರಲ್ಲಿ ನಡೆದಿರುವಂಥ ಘಟನೆ ಇದು. ಅವತ್ತು ನಡೆದಂಥ ಘಟನೆ ಇಂದಿಗೂ ಕೂಡ ನಡೀತಾನೆ ಬರ್ತಾ ಇದೆ. ರಿಟರ್ ಅರ್ಜಿ ಹಾಕ್ತಾರೆ, ಅದಾದ ನಂತರ ಮತ್ತೆ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಿಂದ ಮತ್ತೆ ವಾಪಸ್ ಆಗುತ್ತೆ, ಮತ್ತೆ ಇದೆಲ್ಲವೂ ಕೂಡ ಆದ ನಂತರ ಇದೀಗ ಹೌದು ಎಲ್ಲೂ ಕೂಡ ಹೋರಾಟಗಳನ್ನು ಮಾಡುವ ಹಾಗಿಲ್ಲ, ಹೆಸರುಗಳನ್ನು ಪ್ರಸ್ತಾಪ ಮಾಡುವ ಹಾಗಿಲ್ಲ, ಇನ್ನು ನೀವೇ ಎಲ್ಲಿ ಬೇಕಾದಲ್ಲಿ ನೀವು ಈ ಪ್ರತಿಭಟನೆಗಳು ಮಾಡುವ ಹಾಗಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ವಿ ನಾವು. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕಾರಣದಿಂದಾಗಿ ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಕನ್ನಡಿಗರು ಸಿಡಿದಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ವಿಡಿಯೋಗಳು ವೈರಲ್ ಆಗುತ್ತೆ, ಸೌಜನ್ಯ ಪರ ಧ್ವನಿ ಎತ್ತಕ್ಕೆ ಶುರು ಮಾಡ್ತಾರೆ, ಆಗ ಹೈಕೋರ್ಟ್ ಕೂಡ ಹೇಳುತ್ತೆ, ಹೌದು ನೀವು ಕೂಡ ಪ್ರತಿಭಟನೆ ಮಾಡಬೇಕು, ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡುತ್ತೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇದೀಗ ಒಂದಿಷ್ಟು ಗೌರವ ಹೆಚ್ಚಾಗ್ಬಿಟ್ಟಿದೆ. ನ್ಯಾಯ ದೇವತೆ ಇನ್ನೂ ಕೂಡ ಇದ್ದಾಳೆ ಅಪ್ಪ. ಕೇವಲ ನಾವು ಸಾಕಷ್ಟು ಜನ ಮಾತಾಡ್ತಿರ್ತಾರೆ, ಏನ್ರಿ ಬರೀ ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅಂತ ಮಾತಾಡ್ತಾ ಇದ್ರಲ್ಲ, ಅವರೆಲ್ರಿಗೂ ಕೂಡ ಇದೀಗ ಪ್ರತ್ಯುತ್ತರ ಸಿಕ್ಕಿದೆ. ಇಲ್ಲ, ಬಡವರಿಗೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಎಲ್ರಿಗೂ ಕೂಡ ಸಮಾನವಾಗಿದೆ, ಸಮತೋಲನದಲ್ಲಿ ಎಲ್ರಿಗೂ ಕೂಡ ನೋಡ್ತಾ ಇದೆ. ಶ್ರೀಮಂತರಿಗೂ ಕೂಡ ಸಮಾನ ಪಾಲು, ಬಡವರಿಗೂ ಕೂಡ ಸಮಾನ ಪಾಲು, ಮಧ್ಯಮ ವರ್ಗದವರಿಗೂ ಕೂಡ ಸಮಾನ ಪಾಲು ಅನ್ನೋ ಹಾಗೆ ನ್ಯಾಯಾಂಗ ವ್ಯವಸ್ಥೆ ಇದೆ. ನ್ಯಾಯಾಂಗದ ಮೇಲೆ ಎಲ್ರಿಗೂ ಕೂಡ ಇದೀಗ ಹೆಮ್ಮೆ ಆಗಿಬಿಟ್ಟಿದೆ. ಈಗೇನು ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ, ಗಿರೀಶ್ ಮಠಣ್ಣವರಾಗಿರ್ಬೋದು, ತಿಮ್ಮಿರೆಡ್ಡಿ ಅವರಾಗಿರ್ಬೋದು, ಸಾಕಷ್ಟು ಜನ ಸೌಜನ್ಯ ಪರ ಸಾಕಷ್ಟು ಜನ ಹೋರಾಟಗಳನ್ನು ಮಾಡ್ತಾ ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಇದೀಗ ಮೊದಲ ಜಯ ಸಿಕ್ಕಂಗಾಗ್ಬಿಟ್ಟಿದೆ. ಸಾಕಷ್ಟು ಮಾಧ್ಯಮಗಳು ಕೂಡ ಆಗಿರ್ಬೋದು, ಯೂಟ್ಯೂಬ್ಗಳಿಗಾಗಿರ್ಬೋದು, ಸಾಕಷ್ಟು ಜನ ಸೌಜನ್ಯ ಪರ ಕನ್ನಡಿಗರೂ ಕೂಡ, ಕನ್ನಡಿಗರ ಸಂಘಟನೆಗಳು ಕೂಡ ಇದೀಗ ಧ್ವನಿ ಎತ್ತಿದೆ. ಹೆಂಗಾದ್ರೂ ಮಾಡಿ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು, ಯಾರು ಆ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಲೆಕ್ಕಾಚಾರ. ಸಂತೋಷ್ ರಾವ್ ಅವರು ಯಾವಾಗ ಖುಲಾಸೆ ಆಯಿತು, ಖುಲಾಸೆ ಆದ ನಂತರ ಮಟ್ಟಣ್ಣವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಂತೋಷ್ ರಾವ್ ಅಲ್ಲ ಅಂತಂದ್ರೆ ಹಾಗಾದ್ರೆ ಯಾರು ಆ ಆರೋಪಿ? ಯಾರಾದರೂ ಇರಲೇಬೇಕಲ್ಲ ಆ ಆರೋಪಿ. ಆ ಆರೋಪಿಯನ್ನ ಹಿಡಿಯೋದಕ್ಕೆ ಯಾಕೆ ಈ ರೀತಿ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ? ಕಾನೂನು ವ್ಯವಸ್ಥೆ ಇದೆ, ಕಾನೂನು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಕಾನೂನು ಕೂಡ ಸಂಪೂರ್ಣವಾಗಿ ಪ್ರಯತ್ನವನ್ನು ಪಡ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಕೇವಲ ಅವರ ಮನೆ ಅಲ್ಲ, ಇಡೀ ಕುಟುಂಬ ಅಲ್ಲ, ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶನೇ ಕಾಯ್ತಾ ಇದೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಸಾಕಷ್ಟು ಜನ, ಪ್ರತಿಯೊಬ್ಬ ಮಹಿಳೆಯರಿಗೆ ನಾವು ಕೇಳಿದಂಥ ಸಂದರ್ಭದಲ್ಲಿ ಸೌಜನ್ಯಳಿಗೆ ಆದಂಥ ಅನ್ಯಾಯ ಯಾರ ಜೊತೆಯೂ ಕೂಡ ಆಗಬಾರ್ದು. ಸೌಜನ್ಯಳಿಗೆ 12 ವರ್ಷಗಳ ನಂತರ ಆದರೂ ಕೂಡ, ಲೇಟ್ ಆದರೂ ಸಿಕ್ಕರೂ ಕೂಡ ನ್ಯಾಯ ಬಹಳ ಆ ಆರೋಪಿಗಳಿಗೆ ಹಿಂಗಂತಂದ್ರೆ ನರಕ ತೋರಿಸ್ಬಿಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಹೌದು, ಯಾರೇ ಆಗಲ್ರಿ ಆ ಆರೋಪಿಗಳು, ಸೌಜನ್ಯ ಈ ರೀತಿ ನೋಡಿ, ಅದೇ ನೋವಿನಲ್ಲಿ ಅವರ ತಂದೆ ಸಾವನ್ನಪ್ತಾರೆ. ಕೊರಗಿ ಅದೇನೇನೋ ಕನಸ್ಕೊಂಡಿದ್ಳು, ಏನೋ ಕತೆನೋ. ಸೌಜನ್ಯ ಅದು ಏನಾಗಬೇಕು ಮುಂದೆ, ಪೊಲೀಸ್ ಅಧಿಕಾರಿನೋ, ಡಾಕ್ಟರೋ, ಇಂಜಿನಿಯರೋ, ದೊಡ್ಡವಳಾಗಿ ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೆ ಕಾಯ್ತಾ ಇದ್ದಳು. ಯಾರು ಆ ರಾಕ್ಷಸರು? ಹಾಗಾದರೆ ಆ ರಾಕ್ಷಸರನ್ನ ಹಿಡಿಯೋದಕ್ಕೆ ಇಷ್ಟೊಂದು ತಡ ಯಾಕಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಎಲ್ರಿಗೂ ಕೂಡ ಮೂಡ್ತಾ ಇದೆ. ದೇವರಲ್ಲೂ ಕೂಡ ಎಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದಾರೆ, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ತಂದೆ, ಸೌಜನ್ಯಳಿಗೆ ಆದಂಥ ಘಟನೆ ಯಾರ ಜೊತೆಯೂ ಕೂಡ ಆಗಬಾರ್ದು. ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಇದನ್ನೇ ಬೇಡ್ಕೊಳ್ತಾ ಇರುವಂಥದ್ದು. ಅಂತಂದರೆ ಸೌಜನ್ಯ ಸ್ಟೋರಿ ನೋಡಿದಂಥ ಸಂದರ್ಭದಲ್ಲಿ, ಸೌಜನ್ಯಗಳಿಗೆ ಆದಂಥ ಒಂದಿಷ್ಟು ಘಟನೆಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಎಂಥ ಮನಸ್ಥಿತಿ ಇತ್ತು ರೀ ಅವ್ರದ್ದು, ಎಂಥ ಮನಸ್ಥಿತಿ ಅವ್ರದ್ದು.
ಎಷ್ಟು ಹೀನಾಯವಾಗಿ ಎಷ್ಟು ಕೀಳುಮಟ್ಟದಲ್ಲಿ ಇಳಿದು ಹೋಗ್ಬಿಟ್ಟಿದ್ರು ಅಂತೀನಿ ನಾನು. ಅವರು ಅಂಥವರನ್ನ ಕಾನೂನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಎಲ್ಲೇ ಅಡಗಿಲ್ರಿ ಅವರು, ಎಂಥ ಪಾತಾಳದಲ್ಲಿ ಹೋಗಿ ಅಡಗಿ ಕೂತ್ಕೊಳ್ಳಿ, ಅವರನ್ನು ಬಿಡಬಾರ್ದು. ಸೊ ಹಾಗಾಗಿ ಇದೀಗ ಮೊದಲನೇ ಜಯ ಸಿಕ್ಕಿರುವಂಥದ್ದು. ಹೈಕೋರ್ಟ್ನಿಂದ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಅದು ಕೂಡ ಶಾಂತಿಯುತವಾಗಿ ಹೋರಾಟವನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು. ಈ ಅವಕಾಶ ಸಿಕ್ಕಿದ್ರಿಂದಾಗಿ ಅದೆಷ್ಟೋ ಹೋರಾಟಗಾರರಲ್ಲಿ ಒಂದಿಷ್ಟು ಹುಮ್ಮಸ್ಸನ್ನು ಬಂದಿದೆ. ಮತ್ತೆ ಆ ಬಡಿದೆಬ್ಬಿಸ್ತಾ ಇದೆ ಆ ಒಂದು ಶಕ್ತಿ. ಸೌಜನ್ಯ ಅನ್ನೋದೇ ಒಂದು ಶಕ್ತಿ ರೀ. ಆ ಶಕ್ತಿ ಮತ್ತೆ ಬಡಿದೆಬ್ಬಿಸ್ತಾ ಇದೆ. ಎಲ್ಲರನ್ನ ಕೂಡ ಬಡಿದೆಬ್ಬಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ. ಹೌದು, ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ, ರೆಡಿ ಟು ಫೈಟ್. ನಾವು ಕೂಡ ರೆಡಿ ಇದ್ದೀವಿ. ಸೌಜನ್ಯ ಪರವಾಗಿ ನಿಲ್ಲೋದಕ್ಕೆ ನಾವು ಕೂಡ ರೆಡಿ ಇದ್ದೀವಿ. ಸೌಜನ್ಯಳಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದೀಗ ರೆಡಿ ಆಗಿದ್ದಾರೆ. 12 ವರ್ಷ ಅಲ್ಲ, 20 ವರ್ಷ ಆದರೂ ಕೂಡ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನ್ಯಾಯಾಲಯದ ಮೇಲೆ ಇದೆ, ಆ ಕುಟುಂಬದ ಮೇಲೆ ಇದೆ. ಆ ಕುಟುಂಬ ಈಗಲೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಇನ್ನೂ ಕೂಡ ಬದುಕ್ತಾ ಇದೆ. ಅವರ ತಾಯಿ ಪ್ರತಿ ಕ್ಷಣಕ್ಕೂ ಕೂಡ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ. ಮಗಳ ನ್ಯಾಯಕ್ಕಾಗಿ ಸಾಕಷ್ಟು ಜನ ದುಡಿತಾ ಇದ್ದಾರೆ. ಹೌದು, ನ್ಯಾಯ ಸಿಗಲೇಬೇಕು ಅಂತ ಪ್ರತಿ ಕ್ಷಣಕ್ಕೂ ಕೂಡ ನ್ಯಾಯಾಲಯದ ಮುಖವನ್ನು ನೋಡ್ತಾ ಇದ್ದಾರೆ. ಆ ಆರೋಪಿಗಳನ್ನು ಸದೆ ಬಡೆದು ಆ ಆರೋಪಿಗಳಿಗೆ ಶಿಕ್ಷೆ ಆಗುವವರೆಗೂ ಕೂಡ ನಾವು ನೆಮ್ಮದಿಯಿಂದ ಇರೋದಿಲ್ಲ ಅಂತ ಅದೆಷ್ಟೋ ಹೋರಾಟಗಾರರು ಪಣವನ್ನು ತೊಟ್ಟಿದ್ದಾರೆ. ಸೊ ಹಾಗಾಗಿ ಮೊದಲನೇ ಜಯ ಸಿಕ್ಕಿರುವಂಥದ್ದು ಒಂದಿಷ್ಟು ಖುಷಿ ವಿಚಾರನೇ. ಸೊ ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ SP ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.